ನಮಸ್ಕಾರ ನಮಸ್ಕಾರ ನಮಸ್ಕಾರ. ಒಬ್ಬ ಸಾಮಾನ್ಯ ಮನುಷ್ಯ ಈ ದೇಶದಲ್ಲಿ ಅಧಿಕಾರ ಹಿಡಿಬೇಕು, ಅಧಿಕಾರ ವಹಿಸ್ಕೊಳ್ಬೇಕು. ಯಾಕೆಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಸಂಸಾರದ ನೋವು, ಹೆಂಡತಿ ಮಕ್ಕಳ ನೋವು, ಸಮಾಜದ ನೋವು ಗೊತ್ತಿರುತ್ತೆ. ಒಬ್ಬ ಸಾಮಾನ್ಯ ಮನುಷ್ಯ ಅಧಿಕಾರ ತಗೊಂಡಾಗ ಖಂಡಿತವಾಗಿ ಒಂದಷ್ಟು ಸಮಸ್ಯೆಗಳು ಈ ದೇಶದಲ್ಲಿ, ಈ ರಾಜ್ಯಗಳಲ್ಲಿ ಬದಲಾಗುತ್ತೆ ಅಂತ ಸಾಮಾನ್ಯ ಜನರ ಒತ್ತಡ ಹಾಗೂ ನಂಬಿಕೆ. ಈ ನಂಬಿಕೆಗೆ ಐ ಥಿಂಕ್ ಒನ್ಸ್ ಅಗೇನ್ 5 ರಾಜ್ಯಗಳಲ್ಲಿ ನಡೆದ ಚುನಾವಣೆಯಲ್ಲಿ ತಮಿಳುನಾಡಿನ ಚುನಾವಣೆ ತುಂಬಾ ವಿಭಿನ್ನ ಅನ್ನಿಸ್ತು. ಮೋದಿ 13 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಗೆದ್ದರೆ ನನಗೇನು ಆಶ್ಚರ್ಯ ಅನಿಸ್ಲಿಲ್ಲ. ಇರ್ಬೋದು, ಗೆಲುವೇನೇ, ಕಂಗ್ರ್ಯಾಚುಲೇಷನ್ಸ್. ಅಲ್ಲಿ ಗೆದ್ದರೆ ಬಿಜೆಪಿಗೆ ಕಂಗ್ರ್ಯಾಚುಲೇಷನ್ ಅನ್ನ. ಬಟ್ ಒಬ್ಬ ಸಾಮಾನ್ಯ ವ್ಯಕ್ತಿ ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಅದರ್ ದನ್ ಆಕ್ಟಿಂಗ್ ಬಿಟ್ರೆ, ಓಕೆ, ಯಾರೋ ಹೇಳಿದ್ರು ಸಾಮಾನ್ಯ ವ್ಯಕ್ತಿನೇ. ಸಿದ್ದರಾಮಯ್ಯ ಅವ್ರ ಮಗ ಆಗಿದ್ರೆ ರಾಜಕೀಯ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳ್ಬೋದಾಗಿತ್ತು. ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ್ ಅವ್ರ ಮಗ ಆಗಿದ್ರೆ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳ್ಬೋದಾಗಿತ್ತು. ಅಥವಾ ಯಡಿಯೂರಪ್ಪನ ಮಕ್ಕಳಾಗಿದ್ರೆ ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳ್ಬೋದಾಗಿತ್ತು. ಅಥವಾ ಕುಮಾರಸ್ವಾಮಿ ನಿಖಿಲ್ ಆಗಿದ್ರೆ ಅವ್ರಿಗೂ ಕೂಡ ಬ್ಯಾಕ್ ಗ್ರೌಂಡ್ ಇದೆ ಅನ್ಬೋದಾಯ್ತು. ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್ ಜನರ ಮನಸ್ಸನ್ನ ಗೆದ್ದು ವಿತ್ ಅ ಫುಲ್ ಮೆಜಾರಿಟಿ ನಟ ವಿಜಯ್ ತಮಿಳುನಾಡಲ್ಲಿ ತಮ್ಮ ಅಧಿಕಾರದ ಸಾಮ್ರಾಜ್ಯ ಜನ ಎಷ್ಟು ನಂಬಿಕೆ ಇಟ್ಟಿರ್ಬೇಕಲ್ಲ, ಎಷ್ಟು ಬೇಸತ್ತಿರ್ಬೇಕು. ಅದೇ ಸೇಮ್ ಕರುಣಾನಿಧಿ ಫ್ಯಾಮಿಲಿ ವಂಶ ಪರಂಪರವಾಗಿ ಆಡಳಿತ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದೇ ಜಯಲಲಿತಾ ತನ್ನ ಸಾಮ್ರಾಜ್ಯವನ್ನ ಇಲ್ಲ ಜಯಲಲಿತಾ ಇಲ್ಲ ಕರುಣಾನಿಧಿ. ಇನ್ಫ್ಯಾಕ್ಟ್ 8-9 ವರ್ಷ ಮುಂಚೆ IPS ವೃತ್ತಿಯನ್ನ ಬಿಟ್ಟು ಅಣ್ಣಾಮಲೈ ಹೋದ್ರು. ಬಟ್ ಆದರೆ ಜನ ಒಪ್ಕೊಂಡಿಲ್ಲ. ಜನ ಒಪ್ಕೊಳ್ಬೇಕು ಅಂತಂದ್ರೆ ಜನರಿಗೆ ಅನ್ನಿಸ್ಬೇಕು, ಎಸ್, ಈ ವ್ಯಕ್ತಿ ನಮ್ಮ ಜೀವನದಲ್ಲಿ ಬದಲಾವಣೆ ತಗೊಂಡ್ಬರ್ತಾನೆ. ಈ ವ್ಯಕ್ತಿ, ಈ ನಟ ವಿಜಯ್ ತಮಿಳುನಾಡಿನ ರಾಜಕೀಯದಲ್ಲಿ, ತಮಿಳುನಾಡಿನ ಜನರ ಜೀವನದಲ್ಲಿ ಬದಲಾವಣೆ ತಗೊಂಡ್ಬರ್ತಾರೆ ಅಂತ ಅನ್ಸಿದ್ದಕ್ಕೇನೆ ಬೇರೆ ಬೇರೆ ದೇಶಗಳಿಂದ, ಕರ್ನಾಟಕದಿಂದ, ಭಾರತದ ನಾನಾ ಮೂಲೆಗಳಿಂದ ತಮಿಳುನಾಡಿಗೆ ಹೋಗಿ ವಿಜಯ್ಗೆ ಓಟ್ ಹಾಕಿದ್ದಾರೆ ಅಂತಂದ್ರೆ, ಅಂಡ್ ಬಿಲೀವ್ ಇಟ್ ಆರ್ ನಾಟ್, ಫುಲ್ ಮೆಜಾರಿಟಿ ಸಮೇತ ವಿಜಯ್ ಅವರು ಇನ್ನೇನು ಐ ಥಿಂಕ್ ವಿಜಯದ ಘೋಷಣೆಯನ್ನ, ವಿಕ್ಟ್ರಿ ಘೋಷಣೆಯನ್ನ ಘೋಷಿಸುವಂತ ಸಮಯ. ಒಬ್ಬ ಸಾಮಾನ್ಯ ವ್ಯಕ್ತಿ ರೀ. ಅದೇ ಸಿದ್ದರಾಮಯ್ಯನೋ, DK ಶಿವಕುಮಾರ್ ದಾವಣಗೆರೆನಲ್ಲೋ, ಬಾಗಲಕೋಟೆನಲ್ಲೋ ಮೇಟಿ ಫ್ಯಾಮಿಲಿನ, ಮಲ್ಲಿಕಾರ್ಜುನ್ ಶಾಮನೂರ್ ಫ್ಯಾಮಿಲಿನ ಗೆಲ್ಲಿಸ್ಕೊಂಬರೋ ದೊಡ್ಡ ವಿಚಾರ ಅಲ್ಲ. ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಎಷ್ಟೋ ಜನ ಹೇಳ್ತಾ ಇದ್ರು ಕರ್ನಾಟಕದಲ್ಲಿ ನಟರು ಇರ್ಬೋದು, ನಟರು ಇಲ್ಲ ಅಂತ ಹೇಳ್ತಾ ಇಲ್ಲ. ದ ಎಂಬಾರ್ಕಿಂಗ್ ದ ಪವರ್, ಆ ಪವರ್ ಇದೆಯಲ್ಲ, ಅಂದ್ರೆ ಜನರ ನಂಬಿಕೆ, ಇವನ್ ನಮ್ಮ ಲೀಡ್ರು, ಇವನ್ ನಮ್ಮ ಜೀವನ ಬದಲಾವಣೆ ಮಾಡ್ತಾನೆ, ಇವನಿಗೆ ಓಟ್ ಹಾಕಿದ್ರೆ ನಾವು ಕನಿಷ್ಠ ಇನ್ನೊಂದು 5 ವರ್ಷ ಸಂರಕ್ಷಣೆ ಆಗಿರ್ತೀನಿ ಅಂತ ಫೀಲ್ ಆಗೋದಿದೆಯಲ್ಲ. ಐ ಥಿಂಕ್ ಇಟ್ ವಾಸ್ ಎಕ್ಸಾಸ್ಟೆಡ್. ಅದು DMK ಆಗಿರ್ಬೋದು. DMK ಕರುಣಾನಿಧಿ ಪಕ್ಷ, ಅವ್ರ ವಂಶ ಪರಂಪರೆಗೆ ಅವರು ಅದನ್ನೇ ಮಾಡ್ಕೊಂಡ್ ಬರ್ತಾರೆ. ಜನ ಅಲ್ಲಿ ಬದಲಾವಣೆ ಬಯಸಿದ್ರು. ದೇ ಲವ್ಡ್. ಇನ್ಫ್ಯಾಕ್ಟ್ ಎಷ್ಟೋ ಜನ ಅಲ್ಲಿ ಹಾಕಿದ್ರು, ತಮಿಳ್ನಾಡವರು ಮತ್ತೆ ನಟರಿಗೆ ಓಟ್ ಹಾಕ್ದಿರಾ, ನಟ ಆಗಿದ್ದವನು ಒಳ್ಳೆ ಕೆಲಸ ಮಾಡ್ತಾನೆ ಓಟ್ ಹಾಕ್ದಿರಾ, ಬಣ್ಣ ಹೊಡ್ಕೊಂಡು ರಾಜಕಾರಣಿಗಳಿಗೆ ಓಟ್ ಹಾಕ್ಬೇಕಾಗತ್ತಾ? ಅಲ್ರಿ, ನಿಜವಾದ ನಟರಿದ್ರೆ ಏನ್ ತಪ್ಪೇನಿಲ್ಲ. ಸಾಮಾನ್ಯ ಮನುಷ್ಯ ಏನೂ ಆಗ್ಬಾರ್ದು. ಸಾಮಾನ್ಯ ಮನುಷ್ಯ ಆದ್ರೆ ಅವನ ಮೇಲೆ ಯಾಕೆ ಇವತ್ತು ಆ ಸ್ಪಿರಿಟ್ ಇದೆಯಲ್ಲ, ತಮಿಳ್ನಾಡಲ್ಲಿ ಜನ ಎಷ್ಟು ಬೇಸತ್ತಿರ್ಬೇಕು, ಕರ್ನಾಟಕದಲ್ಲಿ ಎಷ್ಟು ನಾವೆಲ್ಲ ಬೇಸತ್ತಿದ್ದೀವಿ. ಹೌ ವಿ ಆರ್ ಆಲ್ ಸಫರಿಂಗ್. ಭ್ರಷ್ಟಾಚಾರ, ನಿರುದ್ಯೋಗ, ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಏರಿಕೆ, ಪೆಟ್ರೋಲ್ ಬೆಲೆ ಏರಿಕೆ. ನನ್ಗೆ ಯಾರೋ ಹೇಳಿದ್ರು, ಸರ್ TMC ನ ಸೋಲ್ಸಿ ಅಲ್ರಿ 13 ವರ್ಷದಲ್ಲಿ ಏನೋ ಆಡಳಿತ ಮಾಡಿ ಅಲ್ಲಿ TMC ಸೋಲ್ಸೋ ದೊಡ್ಡ ವಿಚಾರ ಅಲ್ಲ. ಜನರ ಮನ್ಸನ್ನ ಗೆದ್ದು, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ, ವಿತೌಟ್ ಎನಿ ಬ್ಯಾಕ್ ಗ್ರೌಂಡ್. ಒಂದೇ ಒಂದು ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಈಸ್ ಎ ಫಿಲಮ್ ಸ್ಟಾರ್. ಫಿಲಮ್ ಅಲ್ಲಿ ಈಗ ನಾವೆಂಗೆ ನಮ್ಮ ಸಣ್ಣ ಪುಟ್ಟ ಸಾಮಾಜಿಕ ಜಾಲತಾಣದಲ್ಲಿ ನಮ್ಗೆ ಯಾವುದೋ ಮೈನ್ ಫ್ರೇಮ್ ಇಲ್ಲ, ಆ ರೀತಿ ಒಂದು ಒಳತನ್ನ ಮಾಡಬೇಕು, ಒಂದು ಬದಲಾವಣೆಯನ್ನ ಮಾಡಬೇಕು. ವಿ ನೀಡ್ ಎ ಚೇಂಜ್. ಕರ್ನಾಟಕ ನೀಡ್ಸ್ ಎ ಚೇಂಜ್. ಒಂದು ಬದಲಾವಣೆ ಮಾಡುವಂತ ನಾಯಕತ್ವ ಬೇಕಾಗಿದೆ. ಅವ್ರು ಯಾರೋ ಆವಾಗ್ಲೇ ಕುಮಾರಸ್ವಾಮಿಗೆ ಓಟ್ ಹಾಕಿದ್ರೆ ಗೆಲ್ತಾರೆ. ಯಾವ ಸ್ವಾಮಿಗೆ ಓಟ್ ಹಾಕಿದ್ರು ಅವ್ರವ್ರ ಆಸ್ತಿಗಳು, ಅವ್ರವ್ರ ವಂಶಗಳು, ಅವ್ರವ್ರ ಮನೇಲಿರೋರು ಬೆಳೆಸ್ತಾರೆ ಹೊರತು ಈ ವಿಜಯ್ ತನ್ನ ಡ್ರೈವರ್ ಕೂಡ ಟಿಕೆಟ್ ಕೊಟ್ಟಿದ್ದಾನೆ. ದಿಸ್ ಈಸ್ ವಾಟ್ ದ ಮೆಸೇಜ್. ಸಾಮಾನ್ಯ ಜನರು ಗೆಲ್ಲಿಸಬೇಕು, ಅಧಿಕಾರಕ್ಕೆ ಬರಬೇಕು. ಈ ನಮ್ಮ ಸಮಸ್ಯೆಗಳು ಬಗೆಹರಿಬೇಕು. ಯಾವ ಸಿದ್ದರಾಮಯ್ಯನೂ ಬಗೆಹರಿಸಲ್ಲ, ಯಾವ DK ಶಿವಕುಮಾರ್ ಬಗೆಹರಿಸಲ್ಲ.
ಏನೋ ಯಡಿಯೂರಪ್ಪಂದು ಏನೋ ಶತಮಾನೋತ್ಸವ ಏನೋ ಮಾಡ್ತಾವ್ರೆ, ಯಾವನು ಬದಲಾಯಿಸಲ್ಲ. ಬರೀ ನಿಮ್ಮನ್ನ ಕಿತ್ತು ತಿನ್ನೋರು, ಓಟ್ ಹಾಕ್ಸ್ಕೊಳೋದು, ತೆರಿಗೆ ಕಟ್ಟಿಸ್ಕೊಳೋದು, ನಿಮ್ಮನ್ನ ಕಿತ್ತು ತಿನ್ನೋದು, ನಿರುದ್ಯೋಗಿಗಳು ಮಾಡೋದು, ಭ್ರಷ್ಟಾಚಾರ ಮಾಡೋದು, ಕ್ರೈಮ್ ಜಾಸ್ತಿ ಮಾಡೋದು, ಲೂಟಿಕೋರತನ ಮಾಡೋದು, ಬೆಲೆ ಏರಿಕೆ ಮಾಡೋದು. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಜನ ತತ್ತರಿಸಿದ್ದಾರೆ. ಸಿ ಪೀಪಲ್ ಆರ್ ಫ್ರಸ್ಟ್ರೇಟೆಡ್. ಅಲ್ಲಿನೂ ಅಷ್ಟೇನೆ, ತಮಿಳ್ನಾಡಲ್ಲಿ ಜನ ಫ್ರಸ್ಟ್ರೇಟ್ ಆಗಿ, ಇವನ್ ನಮ್ಮ ನಾಯಕ, ಇವನ್ ನಮ್ಮ CM ಆದ್ರೆ ಖಂಡಿತ ಬದಲಾವಣೆ ಆಗುತ್ತೆ ಅಂತ ಹೇಳಿ ಖಂಡಿತವಾಗಿ ವಿಜಯ್ಗೆ ಮುಂದೆ ಏನ್ ಮಾಡ್ತಾರೆ ಅದು ಬೇರೆ ವಿಚಾರ. ಬಟ್ ಪೀಪಲ್ ಆರ್ ಬಿಲೀವ್ಡ್ ಫಾರ್ ಎ ಚೇಂಜ್ ಸ್ಟ್ರಾಂಗ್ಲಿ. ಒಬ್ಬ ವ್ಯಕ್ತಿಯನ್ನ CM ಮಾಡಬೇಕು, ಬದಲಾವಣೆ ತರಲೇಬೇಕು. ಆಮೇಲೆ ಈ ಒಂದು ವಂಶ ಪಾರಂಪರ್ಯವಾದಂತ ರಾಜಕೀಯ ಏನಿದೆ, ಮಾಫಿಯಾ ಏನಿದೆ, ಇಡೀ ಭಾರತ ಮಾಫಿಯಾಗಳ ಕೈಯಲ್ಲಿದೆ. ಅದು ರಾಜಕೀಯ ಮಾಫಿಯಾ, ಬಿಸ್ನೆಸ್ ಮಾಫಿಯಾ, ಅಧಿಕಾರಿಗಳ ಮಾಫಿಯಾ, ಪೊಲೀಸ್ ಮಾಫಿಯಾ, ಡಾಕ್ಟರ್ಗಳ ಮಾಫಿಯಾ, ಆಯ್ತಾ, ಇವನ್ IAS ಮಾಫಿಯಾ, IPS ಮಾಫಿಯಾ. ಎಲ್ಲರೂ ಕೆಟ್ಟವರಂತಲ್ಲ, ಬಟ್ ಸಾಕಷ್ಟು ಜನ ಭ್ರಷ್ಟರಾಗಿದ್ದಾರೆ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಪೀಪಲ್ ಆಸ್ಕಿಂಗ್ ಫಾರ್ ವೆನ್ ತಮಿಳ್ನಾಡು ಇಸ್ ಆಸ್ಕಿಂಗ್ ಫಾರ್ ಎ ಚೇಂಜ್. ಕರ್ನಾಟಕದಲ್ಲಿ ಅದೇ ಪರಿಸ್ಥಿತಿ ಇದೆ. ಬಟ್ ನಮಗೆ ಆಲ್ಟರ್ನೇಟಿವ್ಸ್ ಇಲ್ಲ. ಆಲ್ಟರ್ನೇಟಿವ್ಸ್ ತರಬೇಕಾದಂತ ಒಂದು ಐ ಥಿಂಕ್ ನೈತಿಕ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಡೆಫಿನೆಟ್ಲಿ ಈ ನಿಟ್ಟಿನಲ್ಲಿ ಹೇಳ್ಬೇಕಾದ್ರೆ ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಟೈಮ್. ತಮಿಳ್ನಾಡಲ್ಲಿ ನಟನೆ ಆಗ್ಲಿ ಬಿಡ್ರೆ ಏನ್ ತಪ್ಪೇನಿದೆ. ಅವ್ರು ಯಾರು ಅವಾಗ್ಲೇ ಹೇಳ್ತಾರೋ, ಮುಂಚೆ MGR ಹಾಕಿದ್ರು, ಈಗ ಯಾರ್ಗನ ಹಾಕಿ ಬದಲಾವಣೆನ, ಒಬ್ಬ ಸಾಮಾನ್ಯ ಮನುಷ್ಯನ ಅದೇ ಸಿದ್ದರಾಮಯ್ಯನ CM ಮಾಡೋದು ದೊಡ್ಡ ವಿಚಾರ ಅಲ್ಲ. ಅದೇ ಯಡಿಯೂರಪ್ಪನ ಮಕ್ಕಳನ್ನ CM ಮಾಡೋದು ದೊಡ್ಡ ವಿಚಾರ ಅಲ್ಲ. ಅದೇ ಕುಮಾರಸ್ವಾಮಿನ CM ಮಾಡೋದು ದೊಡ್ಡ ವಿಚಾರ ಅಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಇಡೀ ರಾಜ್ಯದ ಮನಸ್ಸನ್ನ ಗೆದ್ದು, ಇವನ್ ನಮ್ಮ ನಾಯಕ ಆದ್ರೆ, ಇವನ್ ನಮ್ಮ CM ಆದ್ರೆ, ಇವನ್ ಸರ್ಕಾರ ಮಾಡಿದ್ರೆ ನಮ್ಮ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಬದಲಾವಣೆ ಆಗುತ್ತೆ ಅಂತ ನಂಬಿಕೆ ಇಟ್ಟು ಜನ ಬದಲಾವಣೆ ಬಯಸ್ತಾರಲ್ಲ. ದಟ್ ಈಸ್ ವಾಟ್ ದ ಚೇಂಜ್ ವಾಟ್ ಈಸ್ ಹ್ಯಾಪನ್ಡ್ ಇನ್ ಇವತ್ತು ತಮಿಳ್ನಾಡಲ್ಲಿ. ಆ ಒಂದು ಬದಲಾವಣೆ ಆಗಿದೆ. ಕರ್ನಾಟಕದಲ್ಲೂ ಮುಂದಿನ ದಿನಗಳಲ್ಲಿ ಆಗಬೇಕು. ಆ ತರ ವಾತಾವರಣಗಳನ್ನ ಸೃಷ್ಟಿಯಾಗುತ್ತೆ. ಡೆಫಿನೆಟ್ಲಿ ಈ ಒಂದು JDS, ಕಾಂಗ್ರೆಸ್, BJP ಮೂರೂ ಕೂಡ ತಮಗೋಸ್ಕರ ಬದುಕ್ತಾ ಇರುವಂತ ಪಾರ್ಟಿಗಳು. ಮೂರೂ ಕೂಡ ಇದರಲ್ಲಿ ಏನು ನಾನು ಹೇಳಕ್ಕೆ ಏನು ಸಮಸ್ಯೆ ಇಲ್ಲ. ಅದು JDS ವಂಶ ಅವ್ರ ಫ್ಯಾಮಿಲಿಗೋಸ್ಕರ ಬದುಕ್ತಾ ಇದೆ. ಕಾಂಗ್ರೆಸ್ ಅವರಲ್ಲಿರೋ ವಂಶ ಪಾರಂಪರ್ಯವನ್ನ ಎತ್ತಿಡಿಯಕ್ಕೆ ಬದುಕ್ತಾ ಇದೆ. ಇನ್ನ BJP ಗೊತ್ತಿಲ್ಲ ಯಾರಿಗೋಸ್ಕರ ಬದುಕ್ತಾ ಇದೆ ಅಂತ, ತನ್ನದೇ ಆದಂತ ಸಿದ್ಧಾಂತದಲ್ಲಿ ಬದುಕಿದೆ. ಬಟ್ ಯಾರೂ ಕೂಡ ಕರ್ನಾಟಕದ ಕನ್ನಡಿಗರ ಸಮಸ್ಯೆಗಳನ್ನ ಜಾಸ್ತಿ ಮಾಡಿದರೆ ಹೊರತು ಕಡಿಮೆ ಯಾರೂ ಮಾಡಿಲ್ಲ. ಕಳೆದ 30 ವರ್ಷದ ಆಡಳಿತದಲ್ಲಿ BJPನೂ ಆಡಳಿತ ಮಾಡಿದೆ, JDS ಮಾಡಿದೆ, ಕಾಂಗ್ರೆಸ್ ಅತಿ ಹೆಚ್ಚಿನ ಸಮಯದಲ್ಲಿ ಆಡಳಿತ ಆಡಿದೆ. ಏನಾದ್ರೂ ಬದಲಾವಣೆ ಮಾಡಿದಾರಾ? ಅದೇ 5 kg ಅಕ್ಕಿ, ಅದೇ ಬಡತನ, ಅದೇ ಲೂಟಿಕೋರತನ, ಅತಿ ಹೆಚ್ಚಿನ ಭ್ರಷ್ಟಾಚಾರ. BJPಯವರು ಸರಿ ಇಲ್ಲ ಅಂತೇಳಿ ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕ್ರಿ. ಕಾಂಗ್ರೆಸ್ ಅವರು ಭ್ರಷ್ಟಾಚಾರದ ಒಂದು ಅತಿರೇಕವನ್ನ ತೋರಿಸಿ ಬಿಟ್ರು. ಬದಲಾವಣೆ ಕರ್ನಾಟಕಕ್ಕೆ ಬೇಕಾಗಿದೆ. ಕರ್ನಾಟಕದಲ್ಲಿ ಬದಲಾವಣೆ ಬಯಸಿದ್ದೀವಿ ನಾವೆಲ್ಲ. ಕರ್ನಾಟಕದ 7 ಕೋಟಿ ಜನರು, ಅದು ರೈತರಾಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಓದಿ ನಿರುದ್ಯೋಗಿಗಳಾಗಿರ್ಬೋದು, ಇವತ್ತು ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಾರಾಗಿರ್ಬೋದು, ಬಿಸ್ನೆಸ್ ಮೆನ್ಗಳಾಗಿರ್ಬೋದು, ಡಾಕ್ಟರ್ಗಳಾಗಿರ್ಬೋದು, ಇಂಜಿನಿಯರ್ಸ್ಗಳಾಗಿರ್ಬೋದು, ಇವತ್ತಿನ ಯುವ ಪೀಳಿಗೆ ಆಗಿರ್ಬೋದು, ಹೆಣ್ಣು ಮಕ್ಕಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ಬದಲಾವಣೆಯನ್ನ ಬಯಸ್ತಾ ಇದ್ದಾರೆ. ವಿ ವಾಂಟ್ ಎ ಚೇಂಜ್. ಸಿಮಿಲರ್ ಅವನು ವಿಜಯ್ ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೋ ಬೇರೆ ಪ್ರಶ್ನೆ. ಬಟ್ ತಮಿಳ್ನಾಡಿನ ಜನ ಬದಲಾವಣೆ ಬಯಸಿ ಇವರು ಬದಲಾಯಿಸ್ತಾರೆ ನಮ್ಮ ಜೀವನವನ್ನ. ಈ ಒಂದು ವಂಶ ಪಾರಂಪರವಾಗಿ ಅದೇ ಅಣ್ಣಾ DMK, ಅದೇ DMK ಈ ಮುಖಗಳನ್ನ ನೋಡಿ ಅವ್ರಿಗೆ ಸಾಕಾಗಿತ್ತು. ಏನೋ ಒಂದು ಹೊಸತನವನ್ನ ಈ ವ್ಯಕ್ತಿ ತರಬೇಕು. ಭಾರತದಲ್ಲಿ ಡೆಲ್ಲಿನಲ್ಲಿ ಮೊದಲೇ ಬಾರಿ ಅರವಿಂದ್ ಕೇಜ್ರಿವಾಲ್ CM ಆದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ ಈ ದೇಶದಲ್ಲಿ CM ಆಗಬಹುದು ಅಂತ ತೋರಿಸ್ಕೊಟ್ಟಂತ ವ್ಯಕ್ತಿ. ನಾನು ನಾಟ್ ಇನ್ ಸಪೋರ್ಟ್ ಆಫ್ ಆಮ್ ಆದ್ಮಿ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಆದ್ರೆ ತಕ್ಕ ಮಟ್ಟಿಗೆ ಅಲ್ಲೊಂದ್ ಸ್ವಲ್ಪ ಎಜುಕೇಶನ್, ಒಂದಷ್ಟು ಆಸ್ಪತ್ರೆಗಳು, ಏನೇನೋ ಒಂದಷ್ಟು ಬದಲಾವಣೆ ಮಾಡಿದ್ರು. ಈಗಲೂ ಅಷ್ಟೇನೆ ವಿಜಯ್ ಅನ್ನೋ ವ್ಯಕ್ತಿ ತಮಿಳ್ನಾಡಲ್ಲಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆ ತಮಿಳ್ನಾಡಲ್ಲಿ ಆ ಜನರ ಜೀವನದಲ್ಲಿ ಆಗ್ತಾ ಇರುವಂತ ಲೂಟಿಕೋರತನ ಏನಿದೆ. ನೋಡ್ರಿ, ಒಂದು ಟರ್ಮ್ ಮೀರ್ಬಿಟ್ಟ ಅಂತಂದ್ರೆ ಸಿದ್ದರಾಮಯ್ಯ ಒಂದು ಟರ್ಮ್ ಓಕೆ, ಯಡಿಯೂರಪ್ಪ ಒಂದು ಟರ್ಮ್ ಓಕೆ, ಕುಮಾರಸ್ವಾಮಿ ಒಂದು ಟರ್ಮ್ ಓಕೆ. ಒಂದು ಟರ್ಮ್ ಮೀರಿ ಒಂದು 4-5 ಟರ್ಮ್ ಆಯ್ತು, ಅವ್ರ ಮಕ್ಕಳು ಬಂತು ಅಂತಂದ್ರೆ ಮಾಫಿಯಾ.
ರಾಜಕಾರಣಿಗಳು ಯಾವತ್ತು ಮಾಫಿಯಾಗಳಾಗ್ತಾರೆ ಅಂತಂದ್ರೆ ಒಂದು ಟರ್ಮ್ ಬಿಟ್ಟು ಮುಂದೆ ಹೋದಾಗ ಅವರುಗಳು ಆ ಆಸೆ ಅವರ ಮನಸ್ಸಲ್ಲಿ ಬಂದ್ಬಿಡ್ತದೆ. ಬದಲಾವಣೆ ಬರೀ ತಮಿಳ್ನಾಡಲ್ಲ, ಬದಲಾವಣೆ ತಮಿಳ್ನಾಡಲ್ಲಿ ಒಂದಲ್ಲಿ ವಿಜಯ್ ತಂದಿದಲ್ಲ, ಕರ್ನಾಟಕದಲ್ಲೂ ಮುಂದಿನ ದಿನಗಳಲ್ಲಿ ವಿ ಆಲ್ ನೀಡ್ ಟು ವರ್ಕ್. ನಾವೆಲ್ಲ ನಮಗೋಸ್ಕರ ಇದು ಓಟ್ ಹಾಕ್ಬೇಕಾದ್ರೆ ವಿಧಿ ಇಲ್ಲ ನಮ್ಗೆ. ಕಾಂಗ್ರೆಸ್ ಬಿಜೆಪಿ ಬಿಟ್ರೆ ಬೇರೆ ಏನಕ್ಕೂ ಓಟ್ ಹಾಕಕ್ಕೆ ನಮ್ಮ ಹತ್ರ ವಿಧಿ ಇಲ್ಲ. ವಿ ನೀಡ್ ಟು ಕ್ರಿಯೇಟ್ ಎನ್ ಆಲ್ಟರ್ನೇಟಿವ್. ಕರ್ನಾಟಕದಲ್ಲಿ ಒಂದು ಆಲ್ಟರ್ನೇಟಿವ್ ಕ್ರಿಯೇಟ್ ಮಾಡಬೇಕಾದಂತ ಪರಿಸ್ಥಿತಿ ಈ ಮೂರು ಪಕ್ಷಗಳು ತಂದಿಟ್ಟಿದ್ದಾರೆ. ಅಂಡ್ ಇದಕ್ಕೊಂದು ಗಟ್ಟಿ ವಾಯ್ಸ್ ಬೇಕು. ಅಲ್ಲಿ ಯಾರೋ ಹೇಳ್ತಾ ಇದ್ರು ಉಪೇಂದ್ರ ಮಾಡಿದ್ರೆ ಸಂತೋಷ, ಗಟ್ಟಿ ವಾಯ್ಸ್ ಬೇಕು. ಅಲ್ಲಿ ಕನಕಪುರದಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡಂಗಲ್ಲ. ಒಬ್ಬ ನಿಜವಾದಂತ ನಿಜವಾಗ ಹೀರೋ ಆಗಿರ್ಬೇಕೇ ಹೊರತು, ಜನರ ಒಂದು ನಂಬಿಕೆ ಆಗಿರ್ಬೇಕೇ ಹೊರತು ಇನ್ನೊಬ್ಬ ರಾಜಕಾರಣಿ ಹತ್ರ ಕೈ ಕಟ್ಕೊಂಡು ನಿಂತ್ಕೊಂಡ ಅಂತ ಖಂಡಿತವಾಗಿ ನನಗೆ ಗೊತ್ತಿಲ್ಲ. ದಟ್ ಈಸ್ ವಾಟ್ ಮೈ ಒಪಿನಿಯನ್. ಒಂದು ಗಟ್ಟಿ ಧ್ವನಿ ಕರ್ನಾಟಕಕ್ಕೆ ಬೇಕಾಗಿದೆ. ಎ ಸ್ಟ್ರಾಂಗ್ ವಾಯ್ಸ್, ಎ ಸ್ಟ್ರಾಂಗ್ ಪೊಲಿಟಿಕಲ್ ಲೀಡರ್ಶಿಪ್. ಇವತ್ತಿನ ಸಮಯದಲ್ಲಿ ತಮಿಳುನಾಡು ರೀತಿಯಲ್ಲಿ ಒಂದು ಬದಲಾವಣೆ ಕರ್ನಾಟಕಕ್ಕೂ ಸಹ ಬೇಕಾಗಿದೆ. ಅದನ್ನ ನಾವೆಲ್ಲ ಪ್ರಚಲಿತ ಮಾಡಬೇಕು, ಸ್ಪ್ರೆಡ್ ಮಾಡಬೇಕು. ವಿ ಆಲ್ ನೀಡ್ ಟು ಸ್ಟ್ಯಾಂಡ್ ಟುಗೆದರ್. ನಾವೆಲ್ಲ ನಿಂತ್ಕೊಂಡಾಗ ಮಾತ್ರ ನಮ್ಮ ಜೀವನ ಬದಲಾವಣೆ ಆಗುತ್ತೆ. ಇಲ್ಲ ಇದೇ ಭ್ರಷ್ಟಾಚಾರ, ಇದೇ ಕಣ್ಣೀರು, ಸಾಯಂಕಾಲ ಹೆಂಡತಿ ಮಕ್ಕಳ ಜೊತೆ ಊಟ ಮಾಡಿ ಮಲ್ಕೊಂಡ್ರೆ ನೆಮ್ಮದಿ ನಿದ್ದಿಲ್ಲದಂತ ಬದುಕನ್ನ ಈ ಮೂರು ಪಕ್ಷಗಳು ಮಾಡಿಟ್ಟಿದ್ದಾರೆ. ಬರೀ ಅವರು ತಿನ್ನೋದು, ಲೂಟಿ ಮಾಡೋದು, ಪುಕ್ಸಟೆ ಓಟ್ ಹಾಕ್ಸ್ಕೊಂತಾರೆ, ನಾವು ಕಟ್ಟಿರೋ ಟ್ಯಾಕ್ಸ್ ನ ತಿಂದಾಕ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ನಿರುದ್ಯೋಗ ಮಾಡ್ತಾರೆ, ಕ್ರೈಮ್ ಮಾಡ್ತಾರೆ, ಪೊಲೀಸ್ ಅವ್ರನ್ನ ಬಳಸಿ ಸುಳ್ಳು ಕೇಸ್ ಹಾಕ್ಸ್ತಾರೆ, ರೌಡಿ ಶೀಟರ್ ಓಪನ್ ಮಾಡ್ತಾರೆ. ಅವ್ರು ಮಾಡಬಾರ್ದೆಲ್ಲ ಮಾಡಿ ಮಾಡಿ ರೋಡ್ಗಳು ಕಿತ್ತೋಗಿರ್ತವೆ, ರೋಡ್ ತುಂಬಾ ಕಸ ಇರ್ತದೆ, ಎಲ್ಲೂ ಕೂಡ ಆರೋಗ್ಯ ಇರಲ್ಲ. ರೈತರು ಬೆಳೆದಿದ್ದ ಬೆಳೆಗೆ ಬೆಲೆ ಸಿಗಲ್ಲ. ಮಳೆ ಬಂದ್ರೆ ಬೆಂಗಳೂರು ಕೆರೆ ಆಗುತ್ತೆ, ಬೇಸಿಗೆ ಬಂದ್ರೆ ಕುಡಿಯಕ್ಕೆ ರಾಜ್ಯದ 20 ಜಿಲ್ಲೆಗಳಲ್ಲಿ ನೀರಿಲ್ಲ. ಎಂತ ಬೇವರ್ಸಿ ಸರ್ಕಾರಗಳಿಗೆ ನಾವೆಲ್ಲ ಓಟ್ ಹಾಕ್ತಿವಿ, ಎಂತ ಬೇವರ್ಸಿ ಏನೆಲ್ಲ ವಿ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್ ಟು ಸೀ. ಬೇವರ್ಸಿಗಳೇ ತಾನೇ ಅವರೆಲ್ಲ. ಅಲ್ರಿ ಓಟ್ ಹಾಕದ ಮೇಲೆ ಕುಡಿಯಕ್ಕೆ ನೀರಿಲ್ಲ ಅಂದ್ಮೇಲೆ ನಾವು ಇವ್ರಿಗೆಲ್ಲ ಏನ್ ಹೇಳ್ಬೇಕು? ಕುಡಿಯಕ್ಕೆ ನೀರಿಲ್ಲದಂತ ಪರಿಸ್ಥಿತಿ ಬೇಸಿಗೆ ಬಂತು ಅಂತಂದ್ರೆ ನಿರುದ್ಯೋಗ ತಾಂಡವಾಡ್ತಾ ಇದೆ. ಭ್ರಷ್ಟಾಚಾರ ಇಂಥ ಇಲಾಖೆಯಲ್ಲಿ ಇಲ್ಲ ಅಂತ ಇಲ್ಲ. ಕರ್ನಾಟಕಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರೋ ಅಂತ ಯುವ ಪೀಳಿಗೆ ನಾಯಕತ್ವದ ಅವಶ್ಯಕತೆ, ಕೊರತೆ ಅಲ್ಲ, ಇಲ್ಲಿ ಕೊರತೆ ಇಲ್ಲ, ಖಂಡಿತವಾಗಿ ಅವಶ್ಯಕತೆ ಇದೆ. ಅದನ್ನ ಸಂಘಟನೆ ಮಾಡಬೇಕಾಗಿದೆ. ಖಂಡಿತವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಬದಲಾವಣೆ ನಾವೆಲ್ಲ ತಂದ್ರೆ ನಾವು ನಮ್ಮ ಇವತ್ತಿನ ಜನರೇಷನ್, ಮುಂದಿನ ಜನರೇಷನ್ ಖಂಡಿತವಾಗಿ ಸುಖವಾಗಿರಲು ಸಾಧ್ಯ. ಇರ್ಲಿ, ತಮಾಷೆ ಮಾಡೋರು ಒಂದಷ್ಟು ಜನ ಮಾಡ್ತಾರೆ. ನಾನು ಯಾವಾಗ್ಲೂ ಹೇಳ್ತೀನಿ, ನಾನು ಮುಂದಿನ CM ಅಂದಾಗ ಒಂದಷ್ಟು ಜನ ಇದೆಲ್ಲ ಸಾಧ್ಯನಾ ಅಂತ, ಸಾಧ್ಯ ಆಗತ್ತೆ ಅಂತ ತೋರಿಸ್ಕೊಟ್ಟವ್ರೆ ವಿಜಯ್ ಅವರು. ಹಾಗಂತ ನಾನಾಗ್ಬೇಕು ಅಂತ ಹೇಳ್ತಲ್ಲ, ಆದ್ರೆ ತಪ್ಪೂ ಇಲ್ಲ. ಯಾಕೆ ಅಂತಂದ್ರೆ ಈ ಮೂರು ಪಕ್ಷಗಳನ್ನ ಬಗ್ಗು ಬಡಿಯುವಂತ ನಾಯಕತ್ವ ಅವಶ್ಯಕತೆ ಇದೆ. ಯು ನೀಡ್ ಮೀಟರ್, 1 ಕಿಲೋಮೀಟರ್ ಗಟ್ಟಲೆ ಮೀಟರ್ಗಳು ಬೇಕ್ರೆ. ಇವ್ರ ಮೂರು ಪಕ್ಷಗಳನ್ನ, ಇವ್ರ ಆಡಳಿತವನ್ನ, ಈ ಪೊಲೀಸನ್ನ, ಈ ಭ್ರಷ್ಟ ಪೊಲೀಸನ್ನ, ಈ ವ್ಯವಸ್ಥೆಯನ್ನ, ಮೂರು ಪಕ್ಷದ ನಾಯಕರನ್ನ ಎದುರಾಕೊಂಡು ಒಂದು ಹೊಸ ನಾಯಕತ್ವ ಕಟ್ಟಕ್ಕೆ ಕಿಲೋಮೀಟರ್ ಗಟ್ಟಲೆ ಮೀಟರ್ ಬೇಕು. ಅಂತ ನಾಯಕರ ಅವಶ್ಯಕತೆ ಇದೆ. ಕರ್ನಾಟಕದಲ್ಲಿ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಐ ಥಿಂಕ್ ಸಮಯ ಎಲ್ಲದನ್ನ ತೋರಿಸುತ್ತೆ ಅಂತ ಹೇಳಿದ. ರಿಯಲಿ ಇಟ್ಸ್ ಅ ವಂಡರ್ಫುಲ್. ತಮಿಳುನಾಡು ಜನರಿಗೆ ಇಷ್ಟಪಟ್ಟು ವಿಜಯ್ಗೆ ವೋಟ್ ಹಾಕಿದ್ದಾರೆ, ಬಹುಮತ ಕೊಟ್ಟಿದ್ದಾರೆ. ಮುಂದಿನ CM ಆಗ್ತಾರೆ ವಿಜಯ್ ಅವರು, ನೋ ಡೌಟ್. ನಾನು ಅದಕ್ಕೋಸ್ಕರನೇ ಅದು ಕನ್ಫರ್ಮ್ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇಟ್ ಈಸ್ ಆಲ್ಮೋಸ್ಟ್ ಕನ್ಫರ್ಮ್ಡ್. ಅವರು ವಿಜಯ್ ಅವರು ಮುಂದಿನ CM ಆಗ್ತಾರೆ. ಸಾಮಾನ್ಯ ಜನ MLA ಆಗ್ಬೇಕ್ರಿ. ಬಾಗಲಕೋಟೆನಲ್ಲಿ ಮೇಟಿ ಮಕ್ಕಳೆಲ್ಲ ಸಾಮಾನ್ಯ ಜನ MLAಗಳಾಗ್ಬೇಕು, ಮಿನಿಸ್ಟರ್ ಆಗ್ಬೇಕು. ಬೆಳಗಾಮಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಅಲ್ಲ, ಸಾಮಾನ್ಯ ಜನ ನಿಲ್ತಿ ಸೋಲಿಸ್ಬೇಕು ಅವರನ್ನ. ದಾವಣಗೆರೆಯಲ್ಲಿ ಶ್ಯಾಮನೂರ್ ಶಿವಶಂಕರಪ್ಪನಲ್ಲ, ಬೇರೆಯವ್ರು ನಿಂತ್ಕೊಂಡು ಗೆಲ್ಲಬೇಕು ಅಂತ ಒಂದು ಪರಿಸ್ಥಿತಿನೇ ಪ್ರಜಾಪ್ರಭುತ್ವ ಅಂತ ಹೇಳ್ತಾ. ಇಲ್ಲ ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಎ ಮಾಫಿಯಾ. ಇವ್ರುಗಳೆಲ್ಲ ಮಾಫಿಯಾಗಳು ಮಾಡ್ಕೊಂಡು ಬಳ್ಳಾರಿ ಬ್ರದರ್ಸ್, ಇಲ್ಲಿ ಈಶ್ವರ್ ಖಂಡ್ರೆ ಅವ್ರ ಫ್ಯಾಮಿಲಿ, ಇಲ್ಲಿ ಸಿದ್ದರಾಮಯ್ಯ ಫ್ಯಾಮಿಲಿ, ಶಿವಮೊಗ್ಗದಲ್ಲಿ ಯಡಿಯೂರಪ್ಪನ ಫ್ಯಾಮಿಲಿ, ಹಾಸನ ರಾಮನಗರ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ, JDS ಫ್ಯಾಮಿಲಿ, ಕೋಲಾರ ಕಡೆ ಹೋದ್ರೆ ಮುನಿಯಪ್ಪನ ಫ್ಯಾಮಿಲಿ, ಬೆಂಗಳೂರಿನ 28 ಜನ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಇನ್ನ ಮೈಸೂರು ಕಡೆ ಹೋದ್ರೆ ಇನ್ನ ಕತೆ ನಿಮ್ಗೆಲ್ಲ ಗೊತ್ತೇ ಇದೆ. ಮಾಫಿಯಾ ಮುಕ್ತ ರಾಜಕೀಯ ಬೇಕಾಗಿದೆ. ಈ ರಾಜಕಾರಣಿಗಳು ಮಾಫಿಯಾ ಮಾಡಿದ್ರೆ, ಅಧಿಕಾರಿಗಳು ಮಾಫಿಯಾ ಮಾಡ್ತಾರೆ.
ಅಧಿಕಾರಿಗಳು ರಾಜಕಾರಣಿಗಳು ಒಂದಾಯ್ತು ಅಂದ್ರೆ ನಮ್ಮ ಓಟನ್ನ ತಗೊಂಡು ಲೂಟಿ ಮಾಡ್ತಾರೆ, ನಮ್ಮ ಟ್ಯಾಕ್ಸ್ ನ ತಿಂದಾಕ್ತಾರೆ, ಭ್ರಷ್ಟಾಚಾರ ತುಂಬಿ ತುಳುತ್ತದೆ. ಇದನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ನಾವುಗಳೆಲ್ಲ ಒಂದು ಬದಲಾವಣೆ ರಾಜಕೀಯವನ್ನ ಹುಟ್ಟಾಕಬೇಕು, ಸಪೋರ್ಟ್ ಮಾಡಬೇಕು, ಕೈ ಜೋಡಿಸಿ ಎಲ್ಲರೂ ನಿಂತ್ಕೊಬೇಕು ಅಂತ ಹೇಳ್ತಾ, ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್, ಈ ಕರ್ನಾಟಕದ ಹಣೆ ಬರನ ಚೇಂಜ್ ಮಾಡ್ಲೇಬೇಕು. ರಾಜಕೀಯವಾಗಂತೂ ನಾವಂತೂ ಪಣ ತೊಟ್ಟಿದ್ದೀವಿ, ಈ ಮೂರೂ ಪಕ್ಷಕ್ಕೆ ತೊಡೆ ತಟ್ಟಂತೂ ನಿಂತಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ನಮಗೆ ಸಿಕ್ಕಿರುವಂತ ಸಪೋರ್ಟ್ ಖಂಡಿತ ಸಿಗ್ಲಿ, ಯಾರೇ ಮಾಡ್ಲಿ, ನನ್ಗೇನು ನಾವೇ ಮಾಡಬೇಕು ಅಂತಲ್ಲ, ಬಟ್ ಆ ರೀತಿ ಪರಿಸ್ಥಿತಿ ಬಂದ್ರೆ ಖಂಡಿತವಾಗಿ ಆ ಓಟದಲ್ಲಿ ನಾವು ಕೂಡ ಇರ್ತೇವೆ. ಒಂದು ಬದಲಾವಣೆ ರಾಜಕೀಯ ಕಟ್ಟಿ, ಬದಲಾವಣೆ ರಾಜಕೀಯ ಮಾಡಿ, ಸಾಮಾನ್ಯ ಜನರ ಮನೆ ಮಕ್ಕಳಿಗೆ ಟಿಕೆಟ್ ಕೊಟ್ಟು 224 MLAಗಳಲ್ಲಿ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ಬಂದು ಸರ್ಕಾರ ಮಾಡಬೇಕಾದಂತ ಜವಾಬ್ದಾರಿ. ಅಟ್ಲೀಸ್ಟ್ ಆಸೆ ಏನಾದ್ರು ನೋಡೋಣ, ತಮಿಳುನಾಡನ್ನು ನೋಡಿ, ಡೆಲ್ಲಿನ ನೋಡಿ, ಅಟ್ಲೀಸ್ಟ್ ಆ ಆಸೆಯನ್ನಾದ್ರೂ ಬೀಳುವಂತ, ಅಟ್ಲೀಸ್ಟ್ ಆಸೆಯನ್ನಾದ್ರೂ ಹುಟ್ಟಾಕುವಂತ. ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್. ಅಯೋಗ್ಯರಿಗೆ ನಾವು ಓಟ್ ಹಾಕಿರೋದು, ಅಯೋಗ್ಯರನ್ನ ಬದಲಾಯಿಸಬೇಕು, ವಂಶ ಪಾರಂಪದ ಆಡಳಿತವನ್ನ ಕೊನೆ ಮಾಡಬೇಕು, ಕರ್ನಾಟಕದಲ್ಲಿ ಒಂದು ಹೊಸ ರಾಜಕೀಯತನವನ್ನ ತರಲೇಬೇಕು ರೀ. ಅದೊಂದು ಕನ್ಸಂತೂ ಇದೆ ರೀ. ಆ KGF ಅಲ್ಲಿ ಹೇಳ್ತಾನೆ, ಇವ್ನು ಹೇಳೋದು ಒಂದಲ್ಲ ಒಂದ್ ದಿವಸ ನಿಜ ಆಗ್ಬೇಕು ಗುರು ಅಂತ. ಖಂಡಿತವಾಗಿ ನಾನು ಹೇಳೋ ಮಾತು ಒಂದಲ್ಲ ಒಂದು ದಿವಸ ನಿಜ ಆಗುತ್ತೆ ಕರ್ನಾಟಕದಲ್ಲಿ. ಆ ನಿಜ ಮಾಡಕ್ಕೋಸ್ಕರನೇ ನಾನು ಕೂಡ 2019ರಲ್ಲಿ ಬೆಂಗಳೂರು MP ಗೆ ನಿಂತ್ಕೊಂಡೆ, ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡೆ. ನಮ್ಮೂರಲ್ಲಿ ಜನ ಹೇಳಿದ್ರು ಗೊತ್ತಾ, 100 ವೋಟ್ ತಗೊಳಲ್ಲ ಅಂತಂದ್ರು. 2019ರಲ್ಲಿ ಸದಾನಂದ ಗೌಡ ಗೆದ್ದ, 2ನೇ ಪ್ಲೇಸ್ ಅಲ್ಲಿ ಕೃಷ್ಣ ಬೈರೇಗೌಡ ಸೋತ, 3ನೇ ಪ್ಲೇಸ್ ಅಲ್ಲಿ 8,500 ವೋಟ್ ಕೊಟ್ರು ನನಗೆ. ನಾನು ಅವತ್ತೇ ಡಿಸೈಡ್ ಮಾಡಿದೆ, ಐ ಆಮ್ ದ ಲೀಡರ್ ನಾನೊಬ್ಬ ರಾಜಕಾರಣಿ ಅಂತ. 2019ರಲ್ಲಿ ಚುನಾವಣೆಗೆ ನಿಂತ್ಕೊಂಡಾಗ ಜನ 8,500 ವೋಟ್ ಕೊಟ್ರು. ನಾವು ನಾನು ಅನ್ಕೊಂಡೆ ಎಸ್ ಐ ಆಮ್ ಎ ಲೀಡರ್ ಅಂತ. ವಾಟ್ ಎವರ್ ಇಟ್ ಸೆಟ್ ಅಂಡ್ ಡನ್. ಜನರೇ, ಬದಲಾವಣೆ ಮಾಡೋಣ, ಬದಲಾವಣೆ ಮಾಡಬೇಕು. ಇದು ನಮ್ಮ ರಾಜ್ಯ, ನಮ್ಮ ಓಟು, ನಮ್ಮ ತೆರಿಗೆ. ಲೂಟಿ ಮಾಡ್ತಾ ಇರೋರನ್ನ ಬಗ್ಗು ಬಡ್ದಾಕಬೇಕು, ತಿಂದಾಕಬೇಕು, ಜೈಲಿಗೆ ಕಳಿಸ್ಬೇಕು, ಸೋಲಿಸ್ಬೇಕು, ಇವರುಗಳಿಗೆ ಸಾಮಾನ್ಯ ಜನರನ್ನ ಗೆಲ್ಲಿಸ್ಬೇಕು. ಎಲ್ಲ ಮಾಡಿದ್ಮೇಲೆ ಈ ರಾಜ್ಯವನ್ನ ನಿಜವಾಗ್ಲೂ ಸುವರ್ಣ ಕರ್ನಾಟಕ ಮಾಡುವಂತ ಒಂದು ಐ ಥಿಂಕ್ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಅಲಾಟ್. ಒಂದಷ್ಟು ಜನ ನನ್ಗೆ ಗೊತ್ತಿಲ್ಲ, ನಾನು ಹೇಳಿದ್ದನ್ನೆಲ್ಲ ನೀವು ನಂಬೇಬೇಕು ಅಂತ ಏನಿಲ್ಲ, ಅಥವಾ ನಾನು ಹೇಳಿದ್ದಕ್ಕೆಲ್ಲ ಅಲ್ಲೆಲ್ಲ ನೀವು ಜೈಕಾರ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಜೈಕಾರ ನಮಗೇನು ಬೇಕಾಗಿಲ್ಲ, ಬದಲಾವಣೆ ಬೇಕಾಗಿದೆ. ಕರ್ನಾಟಕದಲ್ಲಿ ಈ ಮೂರೂ ಪಕ್ಷಗಳನ್ನ ಬಗ್ಗು ಬಡ್ದಾಕಬೇಕು, ತಿಂದಾಕಬೇಕು. ಈ ಮೂರೂ ಪಕ್ಷಗಳಲ್ಲಿರುವಂತವ್ರನ್ನ ಮನೆಗೆ ಓಡಿಸ್ಬೇಕು. ಒಂದು ರಾಜಕೀಯ ವ್ಯವಸ್ಥೆಯನ್ನ ಮಾಡಬೇಕು. ಮುದಿ ಗೂಬೆಗಳು, ವಂಶ ಪಾರಂಪರ್ಯವಾಗಿ ಲೂಟಿಕೋರರು, ಆಮೇಲೆ ಇವ್ರ ಅಪ್ಪಂದೇ ವಿಧಾನಸೌಧ, ಇವ್ರ ಮಕ್ಕಳದೇ ವಿಧಾನಸೌಧ ಅನ್ನೋ ರೀತಿನಲ್ಲಿ ಬದುಕ್ತಾ ಇರುವಂತ ರಾಜಕಾರಣಿಗಳನ್ನ ಮುಂದಿನ ದಿನಗಳಲ್ಲಿ MLAಗಳನ್ನ ಸೋಲಿಸಿ ಮನೆ ಕಳಿಸಿ ಸಾಮಾನ್ಯ ಜನರ ನಾಯಕತ್ವವನ್ನ, ಸಾಮಾನ್ಯ ಜನರ ರೆಪ್ರೆಸೆಂಟೇಷನ್ ಅನ್ನ ಗೆಲ್ಲಿಸಿ ವಿಧಾನಸೌಧದಲ್ಲಿ ಒಂದು ಹೊಸ ಸರ್ಕಾರ ಮಾಡಬೇಕನ್ನೋದು ನಮ್ಮ ಆಸೆ. ಖಂಡಿತವಾಗಿ ಆ ನಿಟ್ಟಿನಲ್ಲಿ ಐ ಥಾಟ್ ಐ ಶುಡ್ ಸ್ಪೀಕ್ ಟು ಯು ಆಲ್. ಥ್ಯಾಂಕ್ಸ್ ಅಲಾಟ್. ನಿಮ್ಮೆಲ್ಲರಿಗೂ ವಂದನೆಗಳು. ಗೊತ್ತಿಲ್ಲ, ಇದು ಒಂದು ರೀತಿ ಖುಷಿಯಾದಂತ ಮಾತುಗಳು ನನಗೆ. ಅವನ ವಿಜಯನ ನೋಡ್ಬಿಟ್ಟು ಅನ್ನಿಸ್ತು, ಯಾಕೆ ಕರ್ನಾಟಕದಲ್ಲಿ ನಾವೇನ್ ದಡ್ರೇನಲ್ವಲ್ಲ. ಓಕೆ, ನಮ್ಮಲ್ಲೂ ಆ ಕಿಲೋಮೀಟರ್ ಗಟ್ಲೆ ಮೀಟರ್ ಇರುವಂತ ವ್ಯಕ್ತಿಗಳು ನಾವೆಲ್ಲ ಇದ್ದೀವಿ. ಏನಂತಂದ್ರೆ ಇವ್ರ ರೀತಿ ಕಂಟೈನರ್ ಗಟ್ಲೆ ಹಣ ಇಲ್ಲ, ಬಟ್ ಆದ್ರೂ ಕೂಡ ವ್ಯವಸ್ಥೆ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಮುಂದಿನ ದಿನಗಳಲ್ಲಿ ಒಂದು ಪಾರ್ಟಿ ಬೇಕಾದಂತ ವ್ಯವಸ್ಥೆಗಳು ಮೇಲಿರುವಂತ ದೈವ ನಮಗೆ ಎಲ್ಲ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನ ಬದಲಾಯಿಸೋಣ. ಈ ಕಿತ್ತು ತಿನ್ನೋ ರಾಜಕಾರಣಿಗಳು, ಈ ಅಯೋಗ್ಯರನ್ನ ಓಡಿಸೋಣ ಅಂತ ಈ ಮೂಲಕ ಹೇಳುತ್ತಾ, ಕಾಂಗ್ರೆಸ್ ಕೇರಳದಲ್ಲಿ ಗೆದ್ದ ದೊಡ್ಡ ವಿಚಾರ ಇಲ್ಲ. 70 ವರ್ಷ ಆಡಳಿತ ಮಾಡಿದೆ, 75 ವರ್ಷ ಯಾವ ದೊಡ್ಡ ವಿಚಾರ ಇಲ್ಲ. 13 ವರ್ಷ ದೇಶದ ಆಡಳಿತ ಇಟ್ಕೊಂಡು ಬೆಂಗಾಲಲ್ಲಿ BJP ಮೋದಿ ಗೆದ್ದು ಬಿಟ್ರೆ ದೊಡ್ಡ ವಿಚಾರ ಅಲ್ಲ. ಆದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಕೇರಳದಲ್ಲಿ ನಿಂತ್ಕೊಂಡು ಆ ಜನ ಮನ್ನಣೆ ವಿತ್ ಫುಲ್ ಮೆಜಾರಿಟಿ ಗೆದ್ದು ಇವತ್ತು CM ಆಗಕ್ಕೆ ಹೊರಟಿದ್ದಾನೆ. ನಿಜವಾಗ್ಲೂ ಒಂದು ಸಂತೋಷದ ವಿಚಾರ. ಕನ್ನಡಿಗರು ನಾವು ಏನರಲ್ಲೂ ಕಡಿಮೆ ಇಲ್ಲ. ನಮ್ಮಲ್ಲೂ ಕೂಡ ಆ ಒಂದು ಹೊಸತನಕ್ಕೆ ನಾವು ದಾರಿ ಮಾಡಿಕೊಡೋಣ, ಹೊಸತನಕ್ಕೆ ಸಪೋರ್ಟ್ ಮಾಡೋಣ, ಹೊಸತನಕ್ಕೆ ನಾವೆಲ್ಲ ಕೈ ಜೋಡಿಸೋಣ, ಹೊಸತನವನ್ನ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ತರೋಣ, ನಾವೆಲ್ಲ ಒಂದಾಗೋಣ. ವಿ ನೀಡ್ ಟು ಬಿ ಟುಗೆದರ್. ಈ ಪಾರ್ಟಿಗಳನ್ನ ಬಿಟ್ಟು ಬದಲಾವಣೆ ಆಗಬೇಕು. ನೋಡಿ, ಅಲ್ಲಿ ಯಂಗ್ಸ್ಟರ್ಸ್ ವೋಟ್ ಮಾಡಿದ್ದಾರೆ. ಇಂಥ ಜಾತಿ ಧರ್ಮ ಅಂತ ಇಲ್ಲ, ಯಂಗ್ಸ್ಟರ್ಸ್ ವೋಟ್ ಮಾಡಿದ್ದಾರೆ, ಕಾಲೇಜ್ ಗೋರ್ಸ್ ವೋಟ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳು ಅತಿ ಹೆಚ್ಚಾಗಿ ವೋಟ್ ಮಾಡಿರುವಂಥದ್ದು. ದ ಫಿಮೇಲ್ ವೋಟರ್ಸ್ ಆರ್ ದ ಮ್ಯಾಕ್ಸಿಮಮ್ ವೋಟರ್ಸ್ ಫಾರ್ ವಿಜಯ್ ಅವರ ಪಾರ್ಟಿಗೆ ಅತಿ ಹೆಚ್ಚಿನ ವೋಟ್ ಮಾಡಿರೋದು ಹೆಣ್ಮಕ್ಳು.
ನಿಜವಾಗ್ಲೂ ಇದೊಂದು ಹೊಸತನವನ್ನ ಕರ್ನಾಟಕದಲ್ಲಿ ಪ್ರಯತ್ನ ಬೇಡಣ. ಆಗದು ಬಿಡೋದು ದೇವ್ರಿಗೆ ಬಿಟ್ಟಂತ ವಿಚಾರ, ಸಮಯಕ್ಕೆ ಬಿಟ್ಟಂತ ವಿಚಾರ. ಬಟ್ ವಿ ವಿಲ್ ಟ್ರೈ ಎ ನ್ಯೂ ಈ ಒಂದು ಕರ್ನಾಟಕದಲ್ಲಿ ಒಂದು ಹೊಸತನವನ್ನ ತರಲೇಬೇಕು, ಮಾಡೇ ಮಾಡೋಣ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಅಂಡ್ ಮುಂದಿನ ತಮಿಳುನಾಡಿನ ಸಿಎಂ ಐ ಥಿಂಕ್ ವಿಜಯ್ ಅವರಿಗೆ ಅಭಿನಂದನೆಗಳು. ಬಹುಮತ, ಯಾವುದೇ ಪಾರ್ಟಿ ಸಪೋರ್ಟ್ ಇಲ್ಲದೆ ಏಕಾಏಕಿಯಾಗಿ ಅವರು ಸರ್ಕಾರವನ್ನು ರಚಿಸಬಹುದಂತ ಒಂದು ಬಹುಮತವನ್ನು ಸಹ ಸಿಕ್ಕಿದೆ ಅಂತ ನಾವೆಲ್ಲ ದಟ್ ಈಸ್ ವಾಟ್ ದ ಪ್ರೊಜೆಕ್ಷನ್ ಈಸ್ ಅಂತ ಹೇಳ್ತಾ ಥ್ಯಾಂಕ್ಸ್ ಅ ಲಾಟ್. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಈ ಒಂದು ಬದಲಾವಣೆ ನಾವೆಲ್ಲ ತರೋಣ ಪ್ಲೀಸ್. ದಿಸ್ ಇಸ್ ವಾಟ್ ಮೈ ರಿಕ್ವೆಸ್ಟ್ ಈಸ್. ಥ್ಯಾಂಕ್ಸ್ ಅ ಲಾಟ್.